ಕಾರ್ಪೊರೇಟ್ ಲೈಫಿಂದ ಸ್ವಲ್ಪ ಬ್ರೇಕ್ ಬೇಕಾ? ಮೀಟಿಂಗ್, ಡೆಡ್ಲೈನ್ಸ್, ಲ್ಯಾಪ್ಟಾಪ್ ಲೈಫಿಂದ ಎಸ್ಕೇಪ್ ಆಗಿ ನೇಚರ್ ಮಧ್ಯೆ ಒಂದು ಪೀಸ್ಫುಲ್ ವೀಕೆಂಡ್ ಸ್ಪೆಂಡ್ ಮಾಡಬೇಕು ಅಂದರೆ ಈ ವಿಡಿಯೋ ನಿಮಗೆ ಪರ್ಫೆಕ್ಟ್. ಇವತ್ತು ನಾವು ವಿಸಿಟ್ ಮಾಡ್ತಾ ಇರೋದು ಕನಕಪುರ ರೋಡಲ್ಲಿರುವ ರಾಕ್ ರಿಟ್ರೀಟ್ ರೆಸಾರ್ಟ್. ಡ್ರಿಸ್ಲಿಂಗ್ ವೆದರ್, ಗ್ರೀನರಿ, ಫ್ರೆಶ್ ಏರ್ ಆ್ಯಂಡ್ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಮೋಡ್ ಆನ್. ಬೆಂಗಳೂರು ಹಸಲ್ ಬಸಲ್ ಬಿಟ್ಟು ಸ್ವಲ್ಪ ಡ್ರಿಸಲ್ ಎಂಜಾಯ್ ಮಾಡ್ತಾ ಕನಕಪುರ ಕಡೆಗೆ ಡ್ರೈವ್ ಮಾಡಿದ್ವಿ. ರೈನಿ ವೆದರ್, ಗ್ರೀನರಿ ಕಾಂಬಿನೇಷನ್ ಲಿಟ್ರಲಿ ಥೆರಪಿ ಅನ್ಸೋ ಫೀಲಿಂಗ್. ಸೊ ಇದು ಬಂದ್ಬಿಟ್ಟು ಪಾರ್ಕಿಂಗ್ ಏರಿಯಾ ತುಂಬಾ ಸ್ಪೇಷಿಯಸ್ ಇದೆ. ಸೊ ವೆಹಿಕಲ್ ಪಾರ್ಕಿಂಗ್ ಬಗ್ಗೆ ಟೆನ್ಷನ್ನೇ ಇಲ್ಲ. ಸೊ ಹಿಯರ್ ವಿ ಆರ್, ರಾಕ್ ರಿಟ್ರೀಟ್ ರೆಸಾರ್ಟ್. ಎಂಟ್ರೆನ್ಸ್ ನೋಡಿದ್ರೆ ಫುಲ್ ಗ್ರೀನರಿ, ಪ್ಲ್ಯಾಂಟ್ಸ್ ಮತ್ತು ಕಾಮ್ ವೈಬ್. ಆನೆಸ್ಟ್ಲಿ ಫೋಟೋ ಅಲ್ಲಿ ಚೆನ್ನಾಗಿ ಕಾಣಿಸೋ ಥರ ತುಂಬ ಪ್ಲೇಸಸ್ ಇರಲ್ಲ, ಆದರೆ ರಿಯಲ್ ಲೈಫಲ್ಲಿ ಅದೇ ಆ್ಯಂಬಿಯನ್ಸ್ ಸಿಗೋದು ತುಂಬಾ ರೇರ್. ಬಟ್ ರಾಕ್ ರಿಟ್ರೀಟ್ ಆ್ಯಕ್ಚುಲಿ ಎಕ್ಸೀಡೆಡ್ ಮೈ ಎಕ್ಸ್ಪೆಕ್ಟೇಷನ್. ಸೊ ಇದು ರಿಸೆಪ್ಷನ್ ಏರಿಯಾ. ನಮ್ಮದು ಚೆಕ್ ಇನ್ ಮತ್ತು ಬ್ಯಾಂಡ್ಸ್ ಎಲ್ಲ ನಮ್ಗೆ ಇಲ್ಲೇ ಕೊಡ್ತಾರೆ. ಸ್ಟಾಫ್ ತುಂಬ ಫ್ರೆಂಡ್ಲಿ ಆಗಿದ್ದರು. ಚೆಕ್ ಇನ್ ಪ್ರೊಸೆಸ್ ಸ್ಮೂತಾಗಿ ಮುಗೀತು. ನಾವು ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಡೈನಿಂಗ್ ಏರಿಯಾ ಕಡೆಗೆ ಹೋದ್ವಿ. ಡೈನಿಂಗ್ ಏರಿಯಾ ತುಂಬಾ ಸ್ಪೇಷಿಯಸ್ ಆಗಿದೆ ಮತ್ತು ಎಸ್ಥೆಟಿಕ್ ವೈಬ್ಸ್ ಕೂಡ ಕೊಡುತ್ತೆ. ಔಟ್ಡೋರ್ ಸೀಟಿಂಗ್ ಆಪ್ಷನ್ ಕೂಡ ಇದೆ. ಮಾರ್ನಿಂಗ್ ಫ್ರೆಶ್ ಏರ್ ಎಂಜಾಯ್ ಮಾಡ್ತಾ ಬ್ರೇಕ್ಫಾಸ್ಟ್ ಮಾಡೋದು ಬೇರೆ ಲೆವೆಲ್ ಎಕ್ಸ್ಪೀರಿಯನ್ಸ್. ಸೊ ರೆಸಾರ್ಟ್ ಸ್ಕೆಡ್ಯೂಲ್ ತಿಳ್ಕೊಳ್ಳೋಣ ಬನ್ನಿ. ಬ್ರೇಕ್ಫಾಸ್ಟ್ ಟೈಮಿಂಗ್ ಬಂದು 9 AM ಇಂದ 10:30 AM ಇರುತ್ತೆ. ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಬಂದು 9 AM ಇಂದ 1:30 PM ಗಂಟ, ಮತ್ತು ಈವ್ನಿಂಗ್ ಮತ್ತೆ 3 PM ಇಂದ 5:30 PM ಗಂಟ ಇರುತ್ತೆ. ಲಂಚ್ ಬಂದು 1:30 PM ಇಂದ 3 PM ಗಂಟ ಇರುತ್ತೆ. ಈವ್ನಿಂಗ್ ಟೀ ಮತ್ತು ಸ್ನ್ಯಾಕ್ಸ್ ಬಂದುಬಿಟ್ಟು 5 PM ಇಂದ 6 PM, ಮತ್ತು ಬಾನ್ ಫೈರ್ ಸೆಷನ್ ಬಂದುಬಿಟ್ಟು 7:30 PM ಇಂದ 8:30 ಗಂಟ ಇರುತ್ತೆ. ಡಿನ್ನರ್ ಬಂದು 8:30 PM ಇಂದ 10 PM ಗಂಟ ಇರುತ್ತೆ. ನಿಮಗೆ ಹೋದ ತಕ್ಷಣ ವೆಲ್ಕಮ್ ಡ್ರಿಂಕ್ ಸರ್ವ್ ಮಾಡ್ತಾರೆ. ರೆಸಾರ್ಟ್ ತುಂಬ ವೆಲ್ ಮೇಂಟೈನ್ ಇದೆ. ಎಲ್ಲ ಕಡೆ ಲಶ್ ಗ್ರೀನರಿ, ನೀಟ್ ಪಾತ್ವೇಸ್ ಮತ್ತು ಪೀಸ್ಫುಲ್ ಅಟ್ಮಾಸ್ಫಿಯರ್. ಕಾರ್ಪೊರೇಟ್ ಸ್ಟ್ರೆಸ್ಸಿಂದ ಬ್ರೇಕ್ ತಗೊಳ್ಳೋಕ್ಕೆ, ಫ್ರೆಂಡ್ಸ್ ಜೊತೆ ಔಟಿಂಗ್ಗೆ, ಫ್ಯಾಮಿಲಿ ಗೆಟ್ ಅವೇ ಅಥವಾ ಕಪಲ್ಸ್ ವೀಕೆಂಡ್ ಟ್ರಿಪ್ಗೆ ಇದು ಸೂಪರ್ ಆಪ್ಷನ್ ಅಂತಲೇ ಹೇಳ್ಬೋದು. ಮತ್ತು ಇದು ಕಪಲ್ ಫ್ರೆಂಡ್ಲಿ ರೆಸಾರ್ಟ್ ಕೂಡ ಹೌದು. ಸೊ ಬನ್ನಿ, ಇವಾಗ ನಾನು ನಿಮಗೆ ರೆಸಾರ್ಟ್ ಟೂರ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕಮ್ ಆನ್. ಇಲ್ಲಿ ಒಂದು ಬ್ಯೂಟಿಫುಲ್ ಔಟ್ಡೋರ್ ಸ್ಟೇಜ್ ಇದೆ. ಅಲ್ಲಿ ನೀವು ಬರ್ಡೇ, ಆ್ಯನಿವರ್ಸರಿ, ಪ್ರಪೋಸಲ್, ಫ್ಯಾಮಿಲಿ ಸೆಲೆಬ್ರೇಷನ್ ಮತ್ತು ಯಾವುದೇ ಸ್ಪೆಷಲ್ ಒಕೇಶನ್ನ ಸೂಪರಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬಹುದು. ನನ್ನ ಲಕ್ಗೆ ನಾವು ವಿಸಿಟ್ ಮಾಡಿದಾಗ ಯಾರೋ ಅವ್ರದ್ದು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾಯಿದ್ರು. ನಾನು ಅದರ ಒಂದು ಸ್ಮಾಲ್ ಗ್ಲಿಮ್ಸ್ ನಿಮಗಾಗಿ ಕ್ಯಾಪ್ಚರ್ ಮಾಡಿದ್ದೀನಿ, ಐಡಿಯಾ ಬರಲಿ ಅಂತ. ಬೈ ದ ವೇ, ಹೂ ಎವರ್ ವಾಸ್ ಸೆಲೆಬ್ರೇಟಿಂಗ್, ಹ್ಯಾಪಿ ಆ್ಯನಿವರ್ಸರಿ, ವಿಶಿಂಗ್ ಯು ಬೋತ್ ಮೆನಿ ಮೋರ್ ಇಯರ್ಸ್ ಆಫ್ ಹ್ಯಾಪಿನೆಸ್ ಟುಗೆದರ್. ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ. ಇಮ್ಯಾಜಿನ್ ನಿಮ್ಮ ಸ್ಪೆಷಲ್ ಡೇನ ಈ ಥರ ಪೀಸ್ಫುಲ್ ರೆಸಾರ್ಟಲ್ಲಿ ಗ್ರೀನರಿ ಮಧ್ಯೆ ಸೆಲೆಬ್ರೇಟ್ ಮಾಡಿದ್ರೆ ಎಷ್ಟು ಅಮೇಝಿಂಗ್ ಆಗಿರುತ್ತೆ ಅಲ್ವಾ? ನೆಕ್ಸ್ಟ್ ಪ್ಲ್ಯಾನ್ ಇದ್ದರೆ ಡೆಫಿನೆಟ್ಲಿ ಈ ರೆಸಾರ್ಟ್ನ ವಿಸಿಟ್ ಮಾಡಿ. ನೋಡಿ ಎಷ್ಟು ಗ್ರೀನರಿಯಾಗಿ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಇದು ರೆಸಾರ್ಟ್ನ ಫೈರ್ ಕ್ಯಾಂಪ್ ಏರಿಯಾ. ಆಫ್ ಸರ್ಕಲ್ ಸ್ಟೈಲಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಸೊ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಚಿಲ್ ಮಾಡೋಕ್ಕೆ ಪರ್ಫೆಕ್ಟ್ ಪ್ಲೇಸ್. ನೈಟ್ ಟೈಮ್ ಬಂದರೆ ಈ ಪ್ಲೇಸ್ ಇನ್ನೂ ನೆಕ್ಸ್ಟ್ ಲೆವೆಲ್ ವೈಬ್ ಕೊಡುತ್ತೆ. ಬಾನ್ ಫೈರ್ ಲೈಟ್, ಕೂಲ್ ವೆದರ್, ಮ್ಯೂಸಿಕ್, ಫುಲ್ ರಿಲ್ಯಾಕ್ಸಿಂಗ್ ಅಟ್ಮಾಸ್ಫಿಯರ್ ಇರುತ್ತೆ. ನೈಟ್ ಕ್ಲಿಪ್ಸ್ ನಾನು ಹ್ಯಾಡ್ ಮಾಡಿದ್ದೀನಿ ಮುಂದೆ ವೀಡಿಯೋದಲ್ಲಿ, ಸೊ ಮಿಸ್ ಮಾಡಿದೆ, ಫುಲ್ ವೀಡಿಯೋ ನೋಡಿ. ಟ್ರಸ್ಟ್ ಮೀ, ನೈಟ್ ವ್ಯೂ ನೋಡಿದ್ಮೇಲೆ ಈ ಪ್ಲೇಸ್ನ ನೀವು ಇನ್ನೂ ಜಾಸ್ತಿ ಇಷ್ಟಪಡ್ತೀರಾ. ನೆಕ್ಸ್ಟ್ ಲೆಟ್ಸ್ ಚೆಕ್ಔಟ್ ಔಟ್ಡೋರ್ ಗೇಮ್ ಏರಿಯಾ. ಸ್ಪೋರ್ಟ್ ಲವರ್ಗೆ ಇದು ಪರ್ಫೆಕ್ಟ್ ಸ್ಪಾಟ್. ತುಂಬ ಸ್ಪೇಷಿಯಸ್ ಪ್ಲೇ ಗ್ರೌಂಡ್ ಇದೆ. ಸೊ ನೀವು ಕ್ರಿಕೆಟ್, ಬ್ಯಾಡ್ಮಿಂಟನ್, ವಾಲಿಬಾಲ್ ಮತ್ತು ಇನ್ನೂ ತುಂಬ ಔಟ್ಡೋರ್ ಗೇಮ್ಸ್ನ ಎಂಜಾಯ್ ಮಾಡಬಹುದು. ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ಫುಲ್ ಡೇ ಫನ್ ಮಾಡೋಕ್ಕೆ ಈ ಪ್ಲೇಸ್ ಸೂಪರ್ ಆಗಿದೆ. ನೆಕ್ಸ್ಟ್ ಅಡ್ವೆಂಚರ್ ಲವರ್ಸ್ಗೆ ಒಂದು ಸರ್ಪ್ರೈಸ್ ಇದೆ. ಡೇ ಔಟಿಂಗ್ ಬರೋರಿಗೆ ಇಲ್ಲಿ ಕೂಡ ಒಂದು ವಾಶ್ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಅಡ್ವೆಂಚರ್ ಆ್ಯಕ್ಟಿವಿಟಿ ಝೋನ್ ಇದೆ. ಇಲ್ಲಿ ನೀವು ಡಿಫ್ರೆಂಟ್ ರೋಪ್ ಆ್ಯಕ್ಟಿವಿಟೀಸ್ನ ಟ್ರೈ ಮಾಡಬಹುದು. ರೋಪ್ ವಾಕಿಂಗ್, ಟೈರ್ ಆಬ್ಸ್ಟೆಕಲ್ಸ್, ರೋಪ್ ಸೈಕ್ಲಿಂಗ್ ಮತ್ತು ಥ್ರಿಲ್ಲಿಂಗ್ ಜಿಪ್ಲೈನ್ ಕೂಡ ಇದೆ. ಸ್ವಲ್ಪ ಅಡ್ವೆಂಚರ್, ಸ್ವಲ್ಪ ಚಾಲೆಂಜ್, ಫುಲ್ ಆನ್ ಫನ್ ಎಕ್ಸ್ಪೀರಿಯನ್ಸ್ ಗ್ಯಾರಂಟಿ. ನೀವು ಅಡ್ವೆಂಚರ್ ಪರ್ಸನ್ ಆಗಿದ್ದರೆ ಈ ಆ್ಯಕ್ಟಿವಿಟೀಸ್ ಮಿಸ್ ಮಾಡಬೇಡಿ. ವಿಡಿಯೋ ಕಂಟಿನ್ಯೂ ಮಾಡಿ, ಇನ್ನೂ ಏನೆಲ್ಲ ಇದೆ ಅಂತ ನೋಡೋಣ.
ಸೊ ಇಲ್ಲಿ ನಾವು ವೇರಿಯಸ್ ಆಫ್ ಪ್ಲ್ಯಾಂಟ್ಸ್ ನೋಡ್ಬೋದು, ಪೆಪ್ಪರ್ ಕೂಡ ಇದೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಬರ್ಡ್ ಐ ಚಿಲ್ಲಿ, ಇದು ಗ್ಯಾಸ್ಟ್ರಿಕ್ಕಿಗೆಲ್ಲ ತುಂಬಾ ಒಳ್ಳೆಯದು. ಆ ಗಿಡನೂ ನಾನು ನೋಡಿದೆ. ಇದು ತುಂಬಾ ಸ್ಪೈಸಿ ಆಗಿರುತ್ತೆ, ತುಂಬಾ ಖಾರ. ಸೊ ನೆಕ್ಸ್ಟ್ ಬಂದಿದೆ ಕಿಡ್ಸ್ ಪ್ಲೇ ಏರಿಯಾಗೆ. ಇಲ್ಲಿ ಮಕ್ಕಳಿಗೆ ಎಂಜಾಯ್ ಮಾಡೋಕ್ಕೆ ತುಂಬಾ ಗೇಮ್ಸ್ ಇದೆ. ನಮ್ಮ ಸ್ಟೈಲಲ್ಲಿ ಹೇಳಬೇಕಂದ್ರೆ ಜಾರಬಂಡಿ ಇದೆ, ಜೊತೆಗೆ ಇನ್ನೂ ಕೆಲವು ಹ್ಯಾಂಗಿಂಗ್ ಗೇಮ್ಸ್ ಕೂಡ ಇದೆ. ಈ ಗೇಮ್ಸ್ ನೇಮ್ಸ್ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಸೊ ಅಡಲ್ಟ್ಸ್ಗೆ ರೋಪ್ ಸೈಕ್ಲಿಂಗ್ ಕೂಡ ಇದೆ. ಇವಾಗ ನೀವು ನೋಡ್ಬೋದು ಅಲ್ಲಿ ಸೈಕ್ಲಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಇಲ್ಲಿ ಸ್ವಿಂಗ್ ಕೂಡ ಇದೆ. ಅದು ಮಕ್ಕಳಿಗೆ ಮಾತ್ರ ಅಲ್ಲ, ಅಡಲ್ಟ್ಸ್ ಕೂಡ ಎಂಜಾಯ್ ಮಾಡಬಹುದು. ನಾನು ಸ್ವಿಂಗ್ ಆಡ್ತಾ ಇರೋದು ನೀವು ನೋಡಬಹುದು. ಆನೆಸ್ಟ್ಲಿ ನನಗೆ ಸ್ವಿಂಗ್ ಅಂದರೆ ತುಂಬಾ ಇಷ್ಟ. ಇಲ್ಲಿ ಟೋಟಲ್ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲೇ ಎಕ್ವಿಪ್ಮೆಂಟ್ಸ್ ಇದೆ. ಸೊ ಕಿಡ್ಸಿಂದ ಅಡಲ್ಟ್ಸ್ವರೆಗೂ ಎಲ್ಲರಿಗೂ ಒಂದಲ್ಲ ಒಂದು ಆ್ಯಕ್ಟಿವಿಟಿ ಸಿಗುತ್ತೆ. ಬೈ ದ ವೇ, ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳೋಕ್ಕೆ ಮರ್ತ್ಬಿಟ್ಟೆ, ಇದು ಪೆಟ್ ಫ್ರೆಂಡ್ಲಿ ರೆಸಾರ್ಟ್. ನಮ್ಮ ಚೆರಿ ಕೂಡ ನಮ್ಮ ಜೊತೆ ಫುಲ್ ಎಂಜಾಯ್ ಮಾಡಿದ್ಲು. ನೀವು ಈ ವಿಡಿಯೋದಲ್ಲಿ ನೋಡಬಹುದು. ಅವಳು ಕೆಲವು ಗೇಮ್ಸ್ ಟ್ರೈ ಮಾಡಿದ್ಲು. ಸೈಕ್ಲಿಂಗ್ ಏರಿಯಾ ಹತ್ರ ಕೂಡ ಫುಲ್ ಎಕ್ಸೈಟ್ಮೆಂಟಲ್ಲಿ ಓಡಾಡಿದ್ಲು. ಪೆಟ್ ಪೇರೆಂಟ್ಸ್ ಆಗಿರೋರಿಗೆ ಪೆಟ್ನ ಮನೇಲಿ ಬಿಟ್ಟು ಹೋಗೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ನೆಕ್ಸ್ಟ್ ನಾವು ಲಂಚ್ಗೆ ಹೋದ್ವಿ. ಲಂಚಲ್ಲಿ ವೇರಿಯಸ್ ವೆರೈಟೀಸ್ ಇತ್ತು, ನೋಡ್ಬೋದು ನೀವು. ಸಲಾಡ್ ಇದೆ, ಪನ್ನೀರ್ ಇದೆ, ದಾಲ್ ಇದೆ, ವೆಜ್ ಫ್ರೈಡ್ ರೈಸ್ ಇದೆ, ಮತ್ತು ನಾನ್ ವೆಜ್ ಸೆಕ್ಷನಲ್ಲಿ ರೈಸ್ ಇದೆ, ರಸಮ್ ಇದೆ, ಮತ್ತು ಚಿಕನ್ ಇದೆ, ಎಗ್ ಕರಿ ಇದೆ, ಬಿರಿಯಾನಿ ಇದೆ, ರಾಯ್ತಾ ಇದೆ, ಮತ್ತು ಸ್ವೀಟ್ಸಲ್ಲಿ ನಿಮಗೆ ಗುಲಾಬ್ ಜಾಮೂನ್ ಮತ್ತು ಐಸ್ ಕ್ರೀಮ್ ಇದೆ. ಇದು ಬಫೆ ಅನ್ಲಿಮಿಟೆಡು, ಸೆಲ್ಫ್ ಸರ್ವಿಸ್. ನಿಮ್ಗೆ ಎಷ್ಟು ಬೇಕು, ಎಷ್ಟು ಸತಿ ಬೇಕು ಹಾಕೋಬಹುದು. ನೀವು ನೋಡಬಹುದು. ನಾವು ಅಷ್ಟೇ ಎಲ್ಲ ವೆರೈಟೀಸ್ ಟ್ರೈ ಮಾಡಿದ್ವಿ. ಗುಲಾಬ್ ಜಾಮೂನ್, ಸ್ವೀಟ್ಸು, ಐಸ್ ಕ್ರೀಮ್ನು ಟ್ರೈ ಮಾಡಿದ್ವಿ. ಫುಡ್ ಅಂತೂ ತುಂಬಾ ಚೆನ್ನಾಗಿತ್ತು. ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಫ್ಯೂ ರೆಸಾರ್ಟ್ಸಲ್ಲಿ ಫುಡ್ ಕ್ವಾಲಿಟಿ ಮತ್ತು ಟೇಸ್ಟಿಗೆ ಕಾಂಪ್ರಮೈಸ್ ಮಾಡಬೇಕಾಗುತ್ತೆ, ಬಟ್ ಇಯರ್ ಇಟ್ ವಾಸ್ ಲೈಕ್ ಟಾಪ್ ನಾಚ್. ಸೊ ನಾವು ಐಸ್ ಕ್ರೀಮ್ನ ಗುಲಾಬ್ ಜಾಮೂನ್ ಜೊತೆನೂ ಎಂಜಾಯ್ ಮಾಡಿದ್ವಿ. ಹೊಟ್ಟೆ ತುಂಬ ತಿಂದು ನೆಕ್ಸ್ಟ್ ನಾವು ಎಂಟ್ರಿ ಕೊಟ್ಟಿದ್ದೆ ಇಂಡೋರ್ ಗೇಮ್ಸ್ ಏರಿಯಾಗೆ. ಔಟ್ಡೋರಲ್ಲಿ ಫುಲ್ ಎನರ್ಜಿ ಯೂಸ್ ಮಾಡಿದ್ಮೇಲೆ ಇವಾಗ ಸ್ವಲ್ಪ ಇಂಡೋರ್ ಫನ್ ಟೈಮ್. ಇಲ್ಲಿ ಫೂಸ್ಬಾಲ್ ಇದೆ. ಎಸ್ಪೆಷಲಿ 4 ಮೆಂಬರ್ಸ್ ಇದ್ದರೆ ಈ ಗೇಮ್ ಫುಲ್ ಆನ್ ಕಾಂಪಿಟೇಷನ್ ಆಗುತ್ತೆ. ಫ್ರೆಂಡ್ಶಿಪ್ ಒನ್ ಸೈಡ್, ಗೆಲ್ಲಬೇಕು ಅನ್ನೋ ಫೀಲಿಂಗ್ ಇನ್ನೊಂದು ಸೈಡ್. ಇದ್ರ ಜೊತೆ ಚೆಸ್, ಕ್ಯಾರಮ್ ಮತ್ತು ಟೇಬಲ್ ಟೆನ್ನಿಸ್ ಕೂಡ ಇದೆ. ನಾವು ಆಲ್ಮೋಸ್ಟ್ ಎಲ್ಲ ಗೇಮ್ಸ್ನ ಟ್ರೈ ಮಾಡಿದ್ವಿ. ಚೆಸ್ಸಲ್ಲಿ ಸ್ವಲ್ಪ ಬ್ರೈನ್ ಯೂಸ್ ಮಾಡಿದ್ವಿ, ಕ್ಯಾರಮಲ್ಲಿ ಲಕ್ ಟೆಸ್ಟ್ ಮಾಡಿದ್ವಿ, ಮತ್ತು ಟೇಬಲ್ ಟೆನ್ನಿಸಲ್ಲಿ ಫುಲ್ ರ್ಯಾಲಿ ಹೊಡೆದ್ವಿ. ಬೆಸ್ಟ್ ಪಾರ್ಟ್ ಅಂದರೆ ಇಂಡೋರ್ ಗೇಮ್ಸ್ಗೆ ಏನೂ ಟೈಮ್ ಲಿಮಿಟ್ಸ್ ಇಲ್ಲ. ಮಾರ್ನಿಂಗ್ ಬೇಗ ಆದರೂ ಸರಿ, ಲೇಟ್ ನೈಟ್ ಆದರೂ ಸರಿ, ನಿಮಗೆ ಯಾವಾಗ ಆಡಬೇಕು ಅನಿಸುತ್ತೋ ಆವಾಗ ಬಂದು ಇಲ್ಲಿ ಎಂಜಾಯ್ ಮಾಡ್ಬೋದು. ಒಂದು ಸಲ ಫ್ರೆಂಡ್ಸ್ ಜೊತೆ ಗೇಮ್ ಸ್ಟಾರ್ಟ್ ಆದಮೇಲೆ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಸೊ ಮಾನ್ಸೂನ್ ಸೀಸನಲ್ಲಿ ಇವಾಗ ರೈನ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಾಗ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಸೊ ಆ ಟೈಮ್ನ ನಾವು ಇಂಡೋರ್ ಗೇಮ್ಸ್ಗೆ ಆರಾಮಾಗಿ ಯುಟಿಲೈಸ್ ಮಾಡ್ಕೋಬೋದು. ಸೊ ನಾವು ಮಾರ್ನಿಂಗ್ ಔಟ್ಡೋರ್ ಗೇಮ್ಸು, ರೈನ್ ಡ್ಯಾನ್ಸು, ಸ್ವಿಮ್ಮಿಂಗ್ ಎಲ್ಲ ಮುಗಿಸ್ಕೊಂಡು ಪೀಸಾಗಿ ರೆಸ್ಟ್ ಮಾಡಿ ಆರಾಮಾಗಿ ಬಂದು ನಾವು ಈ ಇಂಡೋರ್ನ ಆಡ್ಬೋದು. ಫೈನಲಿ ಬಂದಿದೆ ಈ ರೆಸಾರ್ಟ್ನ ಮೋಸ್ಟ್ ರಿಫ್ರೆಶಿಂಗ್ ಸ್ಪಾಟ್, ಸ್ವಿಮ್ಮಿಂಗ್ ಪೂಲ್ ನೋಡೋಕ್ಕೆ ಅಷ್ಟೇ ಅಲ್ಲ, ಎಂಜಾಯ್ ಮಾಡೋಕ್ಕೆ ಕೂಡ ಸೂಪರ್ ಆಗಿದೆ. ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಇಲ್ಲಿ ಚಿಲ್ ಮಾಡಬಹುದು, ಬಾಲ್ ಗೇಮ್ಸ್ ಆಡ್ಬೋದು, ಅಥವಾ ಜಾಸ್ತಿ ರಿಲ್ಯಾಕ್ಸಿಂಗ್ ಆಗಿ ನೀರಲ್ಲಿ ಟೈಮ್ ಸ್ಪೆಂಡ್ ಮಾಡಬಹುದು. ಪೂಲ್ ಪಕ್ಕದಲ್ಲೇ ರೈನ್ ಡ್ಯಾನ್ಸ್ ಏರಿಯಾ ಕೂಡ ಇದೆ. ಸಾಂಗ್ಸ್ಗೆ ಡ್ಯಾನ್ಸ್ ಮಾಡಿಕೊಂಡು ಡೈರೆಕ್ಟ್ ಪೂಲ್ಗೆ ಜಂಪ್ ಮಾಡಿದ್ರೆ ಆ ಫೀಲಿಂಗ್ ನೆಕ್ಸ್ಟ್ ಲೆವೆಲ್. ಸ್ವಿಮ್ಮಿಂಗ್, ರೈನ್ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಆಗಿ ಡೈರೆಕ್ಟ್ ಡೈನಿಂಗ್ ಏರಿಯಾಕ್ಕೆ ಹೋದ್ವಿ. ವೆದರ್ ಆಲ್ರೆಡಿ ಫುಲ್ ರೈನಿ ವೈಬ್ಸ್. ಆ ಅಟ್ಮಾಸ್ಫಿಯರ್ಗೆ ಪರ್ಫೆಕ್ಟ್ ಸ್ನ್ಯಾಕ್ಸ್ ನಮಗೆ ರೆಡಿಯಾಗಿತ್ತು. ಮೆನು ಅಲ್ಲಿ ಹಾಟ್ ಆನಿಯನ್ ಪಕೋಡ, ಚಿಲ್ಲಿ ಬಜ್ಜಿ, ಜೊತೆಗೆ ಟೀ ಮತ್ತು ಕಾಫಿ ಕೂಡ ಇತ್ತು. ನಿಜವಾಗ್ಲೂ ಹೇಳಬೇಕಂದ್ರೆ ರೈನಿ ಸೀಸನಲ್ಲಿ ಈ ಕಾಂಬಿನೇಷನ್ಗೆ ಮ್ಯಾಚ್ ಆಗೋ ಇನ್ನೊಂದು ಏನೂ ಇಲ್ಲ. ಹೊರಗೆ ಮಳೆ, ಕೈಯಲ್ಲಿ ಬಿಸಿ ಬಿಸಿ ಟೀ, ಜೊತೆಗೆ ಕ್ರಿಸ್ಪಿ ಪಕೋಡ ಮತ್ತು ಚಿಲ್ಲಿ ಬಜ್ಜಿ. ಫೀಲಿಂಗ್ನ ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ನಾವು ಫುಲ್ ಎಂಜಾಯ್ ಮಾಡಿದ್ವಿ. ಆ ವೆದರ್ಗೆ ಆ ಸ್ನ್ಯಾಕ್ಸ್ ಕಂಪ್ಲೀಟ್ ಐಸಿಂಗ್ ಆನ್ ದ ಕೇಕ್ ಅನ್ಬೋದು. ಸ್ವಲ್ಪ ರೆಸ್ಟ್ ಮಾಡಿದ್ಮೇಲೆ ಈವ್ನಿಂಗ್ ಫ್ರೆಶ್ ಆಗಿ ಮತ್ತೆ ಹೊರಗಡೆ ಬಂದ್ವಿ. ನಾವು ನೈಟ್ ಸ್ಟೇ ಪ್ಯಾಕೇಜ್ ಆಪ್ಟ್ ಮಾಡಿದ್ವಿ. ಸೊ ಈ ರೆಸಾರ್ಟ್ನ ನೈಟ್ ವೈಬ್ಸ್ನ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಚಾನ್ಸ್ ಸಿಕ್ತು. ಮಾರ್ನಿಂಗಲ್ಲಿ ನೋಡಿದ ಔಟ್ಡೋರ್ ಸ್ಟೇಜ್ ನೈಟಲ್ಲಿ ನೋಡಿದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಲುಕ್. ಫುಲ್ ಲೈಟ್, ಪೀಸ್ಫುಲ್ ಆ್ಯಂಬಿಯನ್ಸ್, ನಿಜವಾಗ್ಲೂ ತುಂಬ ಬ್ಯೂಟಿಫುಲ್ ಆಗಿತ್ತು. ನೈಟ್ ಟೈಮಲ್ಲಿ ಬರ್ಡೇ ಆ್ಯನಿವರ್ಸರಿ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ.
ಆಮೇಲೆ ಡೈರೆಕ್ಟಾಗಿ ಫೈರ್ ಕ್ಯಾಂಪ್ಗೆ ಹೋದ್ವಿ. ಸ್ಲೋಲಿ ಬಾನ್ ಫೈರ್ ಸ್ಟಾರ್ಟ್ ಆಯಿತು. ಜನರು ಒಂದಾದ್ಮೇಲೆ ಒಂದು ಗ್ಯಾದರ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಟ್ಮಾಸ್ಫಿಯರ್ ಫುಲ್ ಎನರ್ಜೆಟಿಕ್ ಆಗಿತ್ತು. ಬೆಸ್ಟ್ ಪಾರ್ಟ್ ಅಂದರೆ ಸಾಂಗ್ಸ್ನ ನಾವೇ ಸೆಲೆಕ್ಟ್ ಮಾಡ್ಕೋಬಹುದು. ಫೇವ್ರೇಟ್ ಸಾಂಗ್ ಹಾಕಿಸ್ಕೊಂಡು ಡ್ಯಾನ್ಸ್ ಮಾಡಬಹುದು, ಫ್ರೆಂಡ್ ಜೊತೆ ಚಿಲ್ ಮಾಡ್ಬೋದು, ಕೂಲ್ ವೆದರ್ ಎಂಜಾಯ್ ಮಾಡಬಹುದು, ಫುಲ್ ಆನ್ ವೈಬ್ಸ್. ಮತ್ತು ನಮ್ಮ ಚೆರಿ ಕೂಡ ನಮ್ಮ ಜೊತೆ ಇದ್ಲು. ಫನ್ ಪಾರ್ಟ್ ಏನಂದರೆ ಇಷ್ಟು ಲೌಡ್ ಮ್ಯೂಸಿಕ್ ಇದ್ದರೂ ಕೂಡ ಮೇಡಮ್ ಏನು ಟೆನ್ಷನ್ ಇಲ್ಲದೆ ಚೆನ್ನಾಗಿ ನಿದ್ದೆ ಮಾಡಿದ್ರು. ಅವಳು ಅಲ್ಲೇ ಪೀಸ್ಫುಲ್ಲಾಗಿ ಮಲಗಿಬಿಟ್ಲು. ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂದರೆ ಪೆಟ್ಗೆ ಸ್ವಿಮ್ಮಿಂಗ್ ಪೂಲ್ ಮತ್ತು ಡೈನಿಂಗ್ ಏರಿಯಾಗೆ ಎಂಟ್ರಿ ಇಲ್ಲ. ಆದರೆ ಅದನ್ನು ಬಿಟ್ಟು ರೆಸಾರ್ಟ್ನ ಆಲ್ಮೋಸ್ಟ್ ಎಲ್ಲ ಕಡೆ ನಿಮ್ಮ ಫರಿ ಫ್ರೆಂಡ್ನ ಕಂಫರ್ಟೇಬಲಿ ಕರ್ಕೊಂಡು ಹೋಗ್ಬೋದು. ಓವರ್ ಆಲ್ ಈ ರೆಸಾರ್ಟ್ನ ನೈಟ್ ಎಕ್ಸ್ಪೀರಿಯನ್ಸ್ ಮಿಸ್ ಮಾಡಬಾರ್ದು. ಮಾರ್ನಿಂಗ್ ಒಂದು ವೈಬ್ ಆದರೆ ನೈಟ್ ಕಂಪ್ಲೀಟ್ಲಿ ಬೇರೆ ಲೆವೆಲ್ ಮ್ಯಾಜಿಕ್. ಚೆರಿನೂ ಬಂದಿದ್ದಾಳೆ ಅಷ್ಟೇ. ಬಾನ್ ಫೈರ್ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ನಾವು ಡೈನಿಂಗ್ ಏರಿಯಾಗೆ ಎಂಟ್ರಿ ಕೊಟ್ವಿ. ಅಲ್ಲಿಗೆ ಆಲ್ಮೋಸ್ಟ್ 9 o'clock ಆಗಿತ್ತು ಅಂದ್ಕೊಳ್ತೀನಿ. 9:30 ಆಗಿತ್ತು. ಡಿನ್ನರ್ಗೆ ಸೂಪ್ ಇತ್ತು ಆ್ಯಂಡ್ ಸಲಾಡ್ಸ್ ಇತ್ತು, ರೋಟಿ, ಪನ್ನೀರ್ ಸಬ್ಜಿ ಇತ್ತು, ಮತ್ತು ದಾಲ್ ಇತ್ತು, ಮತ್ತು ಫ್ರೈಡ್ ರೈಸ್ ಇತ್ತು, ರಾಯ್ತಾ ಮತ್ತು ರೈಸ್ ಆ್ಯಂಡ್ ರಸಮ್ ಕೂಡ ಇತ್ತು. ನಾನ್ ವೆಜ್ಜಲ್ಲಿ ಚಿಕನಲ್ಲಿ ಒಂದು ಐಟಮ್ ಇತ್ತು, ಫಿಶ್ ಐಟಮ್ ಆ್ಯಂಡ್ ಫ್ರೈಡ್ ರೈಸ್ ಕೂಡ ಇತ್ತು, ಆ್ಯಂಡ್ ಕಸ್ಟರ್ಡ್ ಆ್ಯಂಡ್ ಐಸ್ ಕ್ರೀಮ್ ಕೂಡ ಇತ್ತು. ಸೊ ಇಲ್ಲಿ ಅನ್ಲಿಮಿಟೆಡ್ ಆಗಿರೋದ್ರಿಂದ ಎಷ್ಟು ಬೇಕು ನೀವು ತೊಗೊಂಡು ಸೆಲ್ಫ್ ಸರ್ವಿಸ್ ಮಾಡಿಕೊಂಡು ಅನ್ಲಿಮಿಟೆಡ್ ಫುಡ್ನ ಎಂಜಾಯ್ ಮಾಡಬಹುದು. ಫುಡ್ಡು ಡಿಲಿಷಿಯಸ್ ಆಗಿ ಎಮ್ಮಿಯಾಗಿತ್ತು. ನಾವು ಡೆಸರ್ಟಿಂದ ಎಂಡ್ ಮಾಡಿದ್ವಿ. ನೆಕ್ಸ್ಟ್ ನಾವು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ವಾಕಿಂಗ್ ಬಂದ್ವಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ಗ್ರೀನರಿ, ಲೈಟ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನೋಡೋಕ್ಕೂ ತುಂಬ ಪ್ಲೆಸೆಂಟ್ ಆಗಿತ್ತು. ನಾವು ನಮ್ಮ ಚೆರಿನ ಕರ್ಕೊಂಡು ವಾಕಿಂಗೂ ಹೋದ್ವಿ. ಅರ್ಲಿ ಮಾರ್ನಿಂಗ್ ಬೇಗ ಇದ್ದು 9 o'clockಗೆ ಬ್ರೇಕ್ಫಾಸ್ಟಿಗೆ ಬಂದ್ವಿ. ವಾಟರ್ಮೆಲನ್ ಇತ್ತು ಬ್ರೇಕ್ಫಾಸ್ಟಲ್ಲಿ, ಬ್ರೆಡ್ ಬಟರ್ ಜಾಮ್ ಇತ್ತು, ಇಡ್ಲಿ ಇತ್ತು, ವಡೆ ಇತ್ತು, ಆ್ಯಂಡ್ ಸಾಂಬಾರ್ ಚಟ್ನಿ ಕೂಡ ಇತ್ತು, ಆ್ಯಂಡ್ ಉಪ್ಪಿಟ್ಟು ಇತ್ತು, ಕೇಸರಿ ಬಾತು ಇತ್ತು. ಸೊ ವೆರೈಟಿ ಆಫ್ ಆಪ್ಷನ್ ಇದೆ. ಮತ್ತು ಇಲ್ಲಿ ಪಲಾವ್ ಕೂಡ ಇದೆ, ಆ್ಯಂಡ್ ಬಾಯ್ಲ್ಡ್ ಎಗ್ಗು ಇದೆ ಪ್ರೋಟೀನ್ ಬೇಕಾದವ್ರು. ಆ್ಯಂಡ್ ಸ್ಟೇಸ್ಗೆ ಬಂದರೆ ಇಲ್ಲಿ ನಿಮಗೆ 3 to 4 ವೆರೈಟೀಸ್ ಇದೆ. ಇದೊಂದು ಸ್ಟೇ ಮತ್ತು ಇದೊಂದು ಸ್ಟೇ ಇದೆ. ಇದು ಸ್ಟಾರ್ಟಿಂಗಲ್ಲೇ ಇದೆ, ಬಟ್ ಇದ್ರದ್ದು ಕಂಪ್ಲೀಟಾಗಿ ನಾನು ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ಎಲ್ಲ ಆಕ್ಯುಪೈಡ್ ಆಗಿತ್ತು. ಸೊ ಇದೊಂದು ಸ್ಟೇನ ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ಈ ಸ್ಟೇ ಬಂದುಬಿಟ್ಟು ಒಂದು ಸಿಂಗಲ್ ರೂಮು. ಸೊ ಇದರಲ್ಲಿ ಲೈಕ್ ಕ್ವೀನ್ ಸೈಜ್ ಒಂದು ಬೆಡ್ ಇದೆ, ಮತ್ತು ಎಕ್ಸ್ಟ್ರಾ ಕಾಟ್ ಕೇಳಿದ್ರೆ ಹಾಕ್ಕೊಡ್ತಾರೆ. ಮತ್ತು ನೋಡ್ಬೋದು ನೀವು, ವಿಂಡೋ ನಿಯರ್ ಡೈನಿಂಗ್ ಏರಿಯಾನೇ ಇದೆ. ಇದು ವೆಂಟಿಲೇಷನ್ ಚೆನ್ನಾಗಿದೆ, ಮತ್ತು ಫ್ಯಾನ್ ಇದೆ. ಇದು ನಾನ್ AC ರೂಮು. 3 to 4 ಪೀಪಲ್ ಇಲ್ಲಿ ಆರಾಮಾಗಿ ಅಕೊಮಡೇಟ್ ಆಗ್ಬೋದು. ಫ್ಯಾಮಿಲಿನೂ ಆರಾಮಾಗಿ ಇಲ್ಲಿ ಇರಬಹುದು. ಎಕ್ಸ್ಟ್ರಾ ಬೆಡ್ ಕೇಳಿದರೆ ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ದಿಸ್ ಈಸ್ ವಾಶ್ರೂಮ್. ನಾನು ಲಾಸ್ಟಲ್ಲಿ ತೆಗೆದಿರೋದಕ್ಕೆ ಸ್ವಲ್ಪ ಮೆಸ್ಸಿಯಾಗಿದೆ. ಆ್ಯಂಡ್ ಹಿಯರ್ ಕಮ್ಸ್ ದ 10th ಸ್ಟೇ. 10th ಸ್ಟೇಗೆ ನಿಮಗೆ ವೇರಿಯಸ್ ಆಪ್ಷನ್ ಇದೆ. ಅಂದರೆ ಇದು ವಿಶಾಲವಾಗಿರೋ ಪ್ಲೇಸ್ ಆಗಿರೋದ್ರಿಂದ ನೀವು ಎಲ್ಲಿ ಬೇಕಾದ್ರೂ 10th ಸ್ಟೇ ಮಾಡಬಹುದು. ಗೈಸ್, ವಿ ಆಪ್ಟೆಡ್ 2.5K ಪ್ಯಾಕೇಜ್ ಫಾರ್ 1 day. ಒಬ್ಬರಿಗೆ ಪರ್ ಡೇಗೆ 2500 ಫುಲ್ ರೆಸಾರ್ಟ್ ಸ್ಟೇ. ಡೇ ಔಟ್ ಪ್ಯಾಕೇಜ್ ಈಸ್ ಅರೌಂಡ್ 1K, ಬಟ್ ಪ್ರೈಸ್ ವಿಲ್ ಚೇಂಜ್ ಬೇಸ್ಡ್ ಆನ್ ಲಾಂಗ್ ವೀಕೆಂಡ್ಸ್ ಆ್ಯಂಡ್ ಆಫರ್. ಸೊ ಯು ಕ್ಯಾನ್ ಚೆಕ್ ದ ವೆಬ್ಸೈಟ್ ಫಾರ್ ಎಕ್ಸಾಕ್ಟ್ ಡೀಟೇಲ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಸಿ ಯು ನೆಕ್ಸ್ಟ್ ವಿಡಿಯೋ. ಲವ್ ಯು ಆಲ್. ಬಾಯ್.